ಆಗಲ್ಲಮ್ಮ. ಸೇವಂತಿ, ಏನ್ ಮಾಡ್ತಿದ್ಯಾ ನೀನು? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಿನ್ ಪ್ರಾಣನೇ ಹೊರಟೋಗ್ತಿತ್ತಲ್ಲ. ನೀನ್ ಯಾಕೆ ಇಲ್ಲಿಗೆ ಬಂದ? ಅರ್ಜುನ್ ಸರ್, ನಮ್ಮ ಮಗು ಕೃಷ್ಣ. ಏನ್ ಹೇಳ್ತಿದ್ಯಾ? ನಮ್ಮ ಮಗು ಕೃಷ್ಣನ? ಹೌದು ಅರ್ಜುನ್ ಸರ್, ಅವನನ್ನು ಹುಡುಕೊಂಡೆ ನಾನು ಓಡ್ ಬಂದೆ. ಅವನು ಓಡ್ ಬಂದು ಇಲ್ಲಿಂದ ಬಿದ್ಬಿಟ್ಟ ಅರ್ಜುನ್ ಸರ್. ನನ್ ಮಗು ಕೃಷ್ಣ ಇಲ್ಲಿಂದ ಬಿದ್ಬಿಟ್ಟ. ಕೃಷ್ಣನ? ಯಾರದು? ನನ್ ಮಗು, ಪುಟ್ಟ ಮಗು. ಇಲ್ವಲ್ಲ, ಆತರ ಯಾವ ಮಗುನು ಇಲ್ಲಿ ಬಂದಿಲ್ವಲ್ಲ. ಇಲ್ಲ, ನಾನ್ ನೋಡಿದಕ್ಕೇನೆ ನಾನು ಹಿಂಬಾಲಿಸ್ಕೊಂಡ್ ಬಂದೆ. ನೋಡ್ತಿದ್ದ ಹಾಗೆ ಅವನ ತುದಿಗೆ ಹೋಗಿ ನಿಂತ್ಕೊಂಡ. ಅವನೆಲ್ಲಿ ಬಿದ್ಬಿಡ್ತಾನೋ ಅಂತ ನಾನು ಓಡ್ ಬಂದ ಅವನ ಹಿಡ್ಕೊಳಷ್ಟರಲ್ಲಿ ಅವ್ನ್ ಬಿದ್ದೋದ. ಅವನನ್ನ ಹಿಡ್ಕೊಳಕ್ ಹೋಗಿ ನಾನ್ ಜಾರ್ದೆ. ನನ್ನನ್ನ ನೀವ್ ಹಿಡ್ಕೊಂಡ್ರಿ. ನೋಡಿದ್ರೆ ನನ್ ಮಗು ಕಾಣಿಸ್ತಾನೆ ಇಲ್ಲ. ಇಲ್ಲಮ್ಮ, ನಿನ್ನೆಯಿಂದ ನಾನು ಇಲ್ಲೇ ಇದ್ದೀನಿ, ಯಾವ ಮಗುನು ಬಂದಿಲ್ಲ. ನಾನ್ ನೋಡ್ದೆ ಅಂತ ಹೇಳ್ತಾ ಇದ್ದೀನಲ್ಲ. ಸೇವಂತಿ, ಅವ್ರು ಇಲ್ಲ ಅಂತ ಹೇಳ್ತಿದಾರಲ್ಲ. ಹಾಗಾದ್ರೆ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅರ್ಜುನ್ ಸರ್. ಸುಳ್ಳು ಅಂತಲ್ಲ, ನಿನಗೇನಾದ್ರೂ ಮೊದ್ಲಿನ ತರ ಭ್ರಮೆ ಏನಾದ್ರೂ? ನಾನಿಲ್ಲಿ ಸುಮ್ನೆ ಬಂದಿಲ್ಲ. ನಿಜವಾಗ್ಲೂ ನನ್ನ ಮಗನ ಹುಡ್ಕೊಂಡ್ ಬಂದೆ. ಅವನ ಮನೆ ಹತ್ರಕ್ ಬಂದಿದ್ದ ಸರ್. ವಾಟ್? ನಮ್ಮನೆ ಹತ್ರನಾ? ಹೌದು. ಬೆಳಗ್ಗೆ ನಾನು ತುಳಸಿ ಪೂಜೆ ಮಾಡ್ಬೇಕಾದ್ರೆ ಯಾರೋ ಭಿಕ್ಷೆ ಕೇಳ್ದಾಗಾಯ್ತು.